welcome back to our YouTube channel. ಸೊ ಇದು ಏನು ವಿಡಿಯೋ ಅಂತ ನೋಡಿರ್ತೀರ, ಎಸ್ ಥಂಬ್ನೇಲ್ಸಲ್ಲಿ ಸರ್ಪ್ರೈಸ್ ವಿಡಿಯೋ ಅಂತ ಹಾಕಿದ್ದೀನಿ. ಏನು ಸರ್ಪ್ರೈಸ್ ಅಂತ ಕಂಟಿನ್ಯೂ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮಕ್ಕ ಏನೋ ಜಾಸ್ತಿ ಎಕ್ಸ್ಪೆನ್ಸಿವ್ ಆಗಿರೋ ಥಿಂಗ್ ತೊಗೊಂಡಿದ್ದಾಳೆ, ಏನಂತ ಹಾಗೆ ಶೇರ್ ಮಾಡ್ತೀನಿ. ಸೊ ವಿಡಿಯೋ ಕಂಟಿನ್ಯೂ ನೋಡಿ. ನಮ್ಮಕ್ಕ ಏನೋ ಫುಲ್ ಖುಷಿಯಾಗೋಳೆ, ಏನು ವಿಷಯ ಅಂತ ತಿಳ್ಕೊಳ್ಳೋಣ ಬನ್ನಿ. ಏನು 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 ಒಂದೆರಡು ಬಂಡಿ ಕಾಯ್ತಾ ಇದ್ಲಿ ಇದಕ್ಕೋಸ್ಕರ. ಅನ್ಬಾಕ್ಸಿಂಗ್ ವಿತ್ ಐಶು ರೆಡ್ಡಿ. ನಮ್ಮಮ್ಮ ಮಲ್ಗಿದವ್ರು ಎದ್ದು ಕೂತ್ಕೊಂಬಿಟ್ಟವ್ರೆ. ಏನು ನೋಡೋಣ ಅಂದಿತ್ತು. ಏನದು? ಏನೇ ಯಪ್ಪ, ನೇಲ್ ಪಾಲಿಶು. ಓಹೋ, ಲಾರಿಯಲ್. ಎಷ್ಟು ಇದು? 2000. ಒಂದು ಫಿಂಗರ್ಗೆ ಹಾಕು ನೋಡುವ. ಈ ಲಾಸ್ಟ್ ಫಿಂಗರ್ಗೆ ಹಾಕು. 2000 rupees ನೇಲ್ ಪಾಲಿಶ್ ಗೈಸ್. ಯಪ್ಪ, ರಿಚ್ ಕಿಡ್ ನಮ್ಮಕ್ಕ. ಗೋವಾಗೆ ಹಾಕೊಂಡು ಹೋಗೋಕ್ಕೆ ತಾನೇ? ಇಲ್ಲ, ಯುಗಾದಿ ಹಬ್ಬಕ್ಕೆ. ಯುಗಾದಿ ಹಬ್ಬ. ಯುಗಾದಿ ಹಬ್ಬ ಫಸ್ಟ್ ಬರುತ್ತಾ, ಗೋವಾಗೆ ಹೋಗೋದು ಫಸ್ಟಾ? ಯುಗಾದಿ ಹಬ್ಬ. ಸಾಕಿರ್ಮ, ನಿನಗೆ ಕರೆದ್ರೆ ನೀನು ಬಂದಿಲ್ಲ, ಮೂತಿ ತೊಳೆಯಕ್ ಬಾ. ಇನ್ನು ಇದಕ್ಕೂ ಹಾಕ್ಬೇಕಾ? ಎಲ್ಲದಕ್ಕೂ ಹಾಕ್ಬಿಡು. ಓಸಿಯಾಗಿ 2000 ರೂಪಾಯಿ ನೇಲ್ ಪಾಲಿಶ್ ಹಾಕ್ಸ್ಕೊಂತ ಇದ್ದೀನಿ. ನಿನ್ಕಿಲ್ಲ, ಓಡಲ್ಲಿ ಫಸ್ಟ್ ನಿನ್ನ ಪಂಪರ್ಸ್ ಹಾಕೋಬೋಗು. ನೋಡಿ ಗೈಸ್, 2000 rupees ನೇಲ್ ಪಾಲಿಶ್. ರಿಚ್ ಕಿಡ್ ಗೈಸ್, ರಿಚ್ ಕಿಡ್. ನಮ್ಮಕ್ಕ ಫುಲ್ ರಿಚ್ ಕಿಡ್. ಇವಳು ಬಿಡ್ದೀರ ಹಾಕ್ಸ್ಕತ್ತವಳೆ. ಹೆಂಗೋಳು ನೋಡಿ, ಉಚಿತರ ಜುಟ್ಟಾಕ್ಬಿಟ್ರೆ ಇರೋದೇ ಇಲ್ಲ. ಸಮ್ಮರಲ್ಲಿ ಇವಳೆ ಹಿಂಗಿರೋದು, ನಾವೆಲ್ಲ ಕಟ್ಕೊಂಡಿರ್ತೀವಿ ತಲೆಲ್ಲ. ನೋಡಿ ಇವಳು ಗಂಟು. ನಮ್ಮಕ್ಕ ಬಿಡಿ, ಅವಳು ಸ್ನಾನ ಮಾಡ್ದಾಗ ಬಿಟ್ಟು ಯಾವಾಗಲೂ ಗಂಟು. ನಮ್ಮಮ್ಮ ಬಿಡಿ, ಯಾವಾಗಲೂ ಗಂಟು. ನಾನು ಗಂಟು. ಆದರೆ ನೇಲ್ ಪಾಲಿಶ್ ನೋಡಿ ಸಖತ್ತಾಗೈತಲ್ಲ. 2000 rupees ಅಂತೆ, ಯಪ್ಪ. ಬಟ್ ವರ್ತ್, ಲಾಂಗ್ ಲಾಸ್ಟಿಂಗ್ ಅಂತೆ. ನೋಡೋಣ ಎಷ್ಟು ದಿನ ಬರುತ್ತೆ ಅಂತ. ನಾನು ಒರೆಸ್ಕೊಳ್ಳಲ್ಲ, ನೋಡೋಣ ಎಷ್ಟು ದಿನ ಬರುತ್ತೆ ಅಂತ. ಚೆನ್ನಾಗಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲಿಂಕ್ ಬೇಕಿದ್ರೆ ಕೇಳಿ, ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡ್ತೀನಿ. ಓಕೆ. ಸೊ ನಾನು, ಸುನಿಲ್ ಮತ್ತು ನಂದಿನಿ ಬಂದು ಮಲ್ಲಿಕಾ ಬಿರಿಯಾನಿಗೆ ಹೋಗಿದ್ರಿ. ಇದು ಬಂದಿರೋದು ಬೈರತಿಯಿಂದ ಸ್ವಲ್ಪ ಮುಂದೆ. ಸೊ ನಾವು ಫಸ್ಟ್ ರೀಚ್ ಆಗಿದ್ರಿ ಅಂತ ಸುನಿಲ್ಗೋಸ್ಕರ ವೇಟ್ ಮಾಡ್ತಾಯಿದ್ರಿ. ಆ್ಯಂಡ್ ಮಲ್ಲಿಕಾ ಬಿರಿಯಾನಿ ಅಂದರೆ ಏನು ಹೇಳ್ಬೋದು ಅಂದರೆ, ಸೊ ಆ್ಯಂಬಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ತುಂಬ ಸ್ಪೇಷಿಯಸ್ ಆಗೂ ಇದೆ, ಡೆಕೋರೇಟಿವ್ ಆಗಿ ಸ್ವಲ್ಪ ಅಟ್ರಾಕ್ಟಿವ್ ಆಗೂ ಇದೆ. ಆಲ್ಸೋ ಇವಾಗ ಮೇಲೆ ಇನ್ನೂ ರೂಫ್ ಟಾಪ್ ಕೂತ್ಕೊಂಡು ತಿನ್ನೋ ಥರ ಎಲ್ಲ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಏನಂತ ಬಂದರೆ ಬಿವರೇಜಸ್ಸು ಮತ್ತು ಪಾನು ಎಲ್ಲ ಇಲ್ಲೇ ಸಿಗುತ್ತೆ. ಸೊ ನಾವು ಔಟ್ಸೈಡ್ ಏನು ತೊಗೊಳ್ಳೋ ಅಂಥದ್ದು ಏನೂ ಇರೋಲ್ಲ. ಸೊ ಫುಡ್ ಜೊತೆಗೆ ಬಿವರೇಜಸ್ ಎಲ್ಲ ಇಲ್ಲೇ ಸಿಗುತ್ತೆ. ಸೊ ಇದೊಂದು ಆಪ್ಷನ್ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ನಾವು ಬಂದು 3 ಮಟನ್ ಬಿರಿಯಾನಿ, 1 ಚಿಕನ್ ಕಬಾಬ್ ತೊಗೊಂಡಿದ್ರಿ. ಬಿಲ್ ಬಂದು 1010 rupees ಆಯಿತು. ಬಟ್ ನನ್ನ ಪ್ರಕಾರ ಅಷ್ಟು ವರ್ತ್ ಅಲ್ಲ ಅನಿಸುತ್ತೆ. ಬಿಕಾಸ್ ಕ್ವಾಂಟಿಟಿ ಅಂತ ಬಂದರೆ ಒಬ್ಬರು ಫುಲ್ ಚೆನ್ನಾಗಿ ಹೊಟ್ಟೆ ತುಂಬ ತಿನ್ಬೋದು. ಸೊ ಅಷ್ಟು ಕ್ವಾಂಟಿಟಿ ಕೊಟ್ಟಿರ್ತಾರೆ. ಬಟ್ ಟೇಸ್ಟ್ ಅಂತ ಬಂದರೆ ನಾವು ಫಸ್ಟ್ ತಿಂದಾಗಗಿಂತ ಇವಾಗ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಆಲ್ಸೋ ಪೀಸಸ್ ಕೊಟ್ಟಿರ್ತಾರಲ್ಲ, ಅದ್ರಲ್ಲಿ ಒಂದು ದೊಡ್ಡ ಪೀಸಸ್ ಬರೀ ಫುಲ್ ಬೋನೇ ಇರುತ್ತೆ, ಮೀಟೇ ಇರೋಲ್ಲ. ಆಲ್ಸೋ ಮಿಕ್ಕಿದ ಎಲ್ಲ ಪೀಸ್ ಬಂದುಬಿಟ್ಟು ಅದು ಫ್ಯಾಟ್ ಏನು ಹೇಳ್ತಾರೆ ವೈಟ್ ಕಲರ್, ಫ್ಯಾಟೇ ಜಾಸ್ತಿ ಇತ್ತು. ಸ್ವಲ್ಪ ಜನಕ್ಕೆ ಅದು ಇಷ್ಟ ಇಲ್ದಿರನೂ ಇರುತ್ತೆ. ವೆನ್ ಇಟ್ ಕಮ್ಸ್ ಟು ಲೈಕ್ ಹೊಸಕೋಟೆ ಮನಿ ದಮ್ ಬಿರಿಯಾನಿ ನಾವು ಲಾಸ್ಟ್ ಟೈಮ್ ತಿಂದಾಗ ಟೇಸ್ಟು ಸಖತ್ತಾಗಿತ್ತು. ಆ್ಯಂಡ್ ಆಲ್ಸೋ ಕಬಾಬ್ ಮಾತ್ರ ಇನ್ನೂ ಸೂಪರಾಗಿತ್ತು ಬಿರಿಯಾನಿ ಅಂತ. ಯಾಕಂದರೆ ಅಲ್ಲೇ ಬಿಸಿಯಾಗಿ ಮಾಡಿ ಕೊಡ್ತಾರೆ. ಸೊ ಲೈಕ್ ಕ್ರಂಚಿಯಾಗಿ ತುಂಬಾ ಚೆನ್ನಾಗಿತ್ತು ಕಬಾಬ್. ಇಲ್ಲಿ ಬಂದು ತುಂಬ ಸಾಗಿ ಆಗಿತ್ತು. ಯಾವಾಗಲೂ ನಮ್ಮಮ್ಮ ಬಂದು ಕಾಫಿ ಕೊಡೋದು ನಮಗೆ. ಇವತ್ತು ನಮ್ಮಮ್ಮಂಗೆ ನಾನು ಕೊಡ್ತಾಯಿದ್ದೀನಿ. ಯಾಕಂದ್ರೆ ನಮ್ಮಮ್ಮಕ್ಕೆ ತಲೆ ಸುತ್ತಾಯ್ತಂತೆ. ನಮ್ಮಮ್ಮಗೂ ಪಾಪ ಹುಷಾರಿಲ್ಲ, ತಟ್ಟೆ ಇರಲಿಲ್ಲೇನಮ್ಮ. ಶುಗರ್ ಕಟ್ಟಾಗೈತಾ? ಇವಳಿಗೇನು ಅಪ್ರಿಷಿಯೇಟ್ ಮಾಡೋ ಬುದ್ಧಿನೇ ಇಲ್ಲ ನಮ್ಮ ಅಕ್ಕಗೆ. ನಮ್ಮ ಮನೆಯಲ್ಲಿ ಬೆಣ್ಣೆ ಮಾಡ್ತಾಯಿದ್ದೀವಿ.
ಎಸ್ ನಮ್ಮ ಅಕ್ಕ ಮಾಡ್ತಾವಳೆ. ನಮ್ಮ ಅಕ್ಕ ಪಾಪುಗೆ ಮನೆಯಲ್ಲೇ ತುಪ್ಪ ಮಾಡಿ ತಿನ್ಸೋದು, ಹೊರ್ಗಡೆ ತುಪ್ಪ ತಿನ್ಸಲ್ಲ. ಅದಕ್ಕೇ ಮನೆಯಲ್ಲೇ ಕೆನೆ ಎಲ್ಲ ಕೂಡಿಟ್ಬಿಟ್ಟು ಮಂತ್ಲಿ ಒನ್ಸ್ ಈ ಥರ ಕಡ್ದು ಬೆಣ್ಣೆ ಕಾಯಿಸ್ತೀವಿ. ಆಗ ತುಪ್ಪ ಆಗತ್ತೆ. ಸೊ ಬೆಣ್ಣೆ ಕಡ್ದು ಈ ಥರ ನಾವು ಒಂದು ಪ್ಯಾನಲ್ಲಿ ಹಾಕಿ ಕಾಯಿಸ್ತಾ ಇದ್ದೀವಿ. ಏನೆಲ್ಲ ಹಾಕಿದ್ದೀಯಾ ಅದಕ್ಕೆ? ಇದಕ್ಕೆ ಮೆಂತ್ಯ, ಏಲಕ್ಕಿ, ಲವಂಗ, ಉಪ್ಪು, ಅರಿಶಿಣದ ಪುಡಿ ಎಲ್ಲ ಚೂರು ಚೂರು ಹಾಕಬೇಕು. ಇಲ್ಲ, ಏಲಕ್ಕಿ ಮೆಂತ್ಯ ಎಲ್ಲ ಜಾಸ್ತಿ ಹಾಕೊಂಡು, ಉಪ್ಪು ಅರಿಶಿಣ ಎಲ್ಲ ಚೂರು ಚೂರು. ಎಸ್. ಸೊ ಫೈನಲ್ ಆಗಿ ಈ ಥರ ಆಗಿದೆ. ಸೊ ಇದನ್ನು ಆಫ್ ಮಾಡಿ ಇದು ಸ್ಟೇನ್ ಮಾಡ್ಕೊಂಡ್ರೆ ತುಪ್ಪ ರೆಡಿ. ಸೊ ಎಲ್ಲೋ ಹೋಗ್ತಾ ಇದ್ದೀವಿ ಅಂತ ಮುಂದೆ ಹೇಳ್ತೀನಿ. ನಾನು, ನಂದಿನಿ, ಶಿರೀಕ್ಷಾ, ನಮ್ಮಮ್ಮ. ನಮ್ಮ ಮನೆಯಿಂದ ನಾವು ಬೇರೆ ಎಲ್ಲ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ? ಎಸ್, ಪ್ಯಾರಿಸ್ಗೆ ಹೋಗ್ತಾ ಇದ್ದೀವಿ. ನಡ್ಕೊಂಡು ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಸೊ ಏನು ಸರ್ಪ್ರೈಸ್ ಅಂತ ಅಂದರೆ, ಎಸ್ ನಾವು ಬಂದು ಮನೆ ಕಟ್ತಾ ಇದ್ದೀವಿ. ಇದೇ ಸರ್ಪ್ರೈಸ್. ಆ್ಯಂಡ್ ನೀವು ಕೇಳ್ಬೋದು ಯಾಕೆ ಇಷ್ಟು ದಿನ ಶೇರ್ ಮಾಡ್ಕೊಂಡಿಲ್ಲ ಅಂತ. ನಾವು ಮೋಸ್ಟ್ಲಿ ಹೋಗಲ್ಲ ಅಲ್ಲಿ ಮನೆ ಕಟ್ಟೋ ಪ್ಲೇಸಿಗೆ. ಯಾವಾಗಲೂ ನಮ್ಮಪ್ಪ ನಮ್ಮ ಅಣ್ಣನೇ ಇರ್ತಾರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ. ಅದಕ್ಕೇ ನಾನಾಗಲಿ ಮಮ್ಮಿ ಆಗಲಿ ಅಕ್ಕ ಆಗಲಿ ಹೋಗಲ್ಲ. ಸೊ ನಮ್ಮ ಅಕ್ಕ ಬಂದಾಗ ಅವಳು ಮತ್ತು ಪಾಪು ಹೋಗ್ಬಿಟ್ಟು ಬರ್ತಾರೆ. ನಾನು ಮಮ್ಮಿ ಹೋಗಲ್ಲ, ಮನೇಲೇ ಇರ್ತೀವಿ. ಸೊ ಎಸ್, ಮನೆ ಕೆಲಸ ಇಷ್ಟವರೆಗೂ ಆಗಿದೆ. ಸೊ ಸ್ಟಾರ್ಟ್ ಮಾಡಿ 2 ಮಂತ್ಸ್ ಆಯಿತು. ನಮಗೆ ಸ್ವಲ್ಪ ಬೇಗ ಬೇಕು ಅನ್ನೋದಕ್ಕೆ ಕಾರಣ ನಾವು ಬೇಗ ಕಟ್ಟಿಸ್ತಾ ಇದ್ದೀವಿ. ಸೊ ಈಗ ಗ್ರೌಂಡ್ ಫ್ಲೋರ್ ಆಗಿದೆ, ಫಸ್ಟ್ ಫ್ಲೋರ್ ಸ್ಟಾರ್ಟ್ ಮಾಡಿದ್ದಾರೆ. ಆಲ್ಸೋ ಫಸ್ಟ್ ಮೋಲ್ಡ್ ಕೂಡ ಮುಗೀತು. ಸೊ ಈ ನಮ್ಮ ಖುಷಿ ವಿಚಾರನ ಈಗ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಶೇರ್ ಮಾಡೋಣ ಅಂತ ಸೊ ಈಗ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ಲ್ಯಾನ್ ಇದ್ದಿದ್ದು ಬಂದು ಬರೀ ಗ್ರೌಂಡ್ ಫ್ಲೋರಿಗೆ. ಬಟ್ ನಮ್ಮ ಅಣ್ಣ ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಮಾಡಿ ಇಲ್ಲ ನಾವು ಫಸ್ಟ್ ಫ್ಲೋರು ಕಟ್ಟೋಣ ಅಂತ ಫಸ್ಟ್ ಫ್ಲೋರು ಸ್ಟಾರ್ಟ್ ಮಾಡಿದ್ದಾನೆ. ತಿರ್ಗಾ ಯಾವಾಗ ಮೈಂಡ್ ಚೇಂಜ್ ಮಾಡಿ ಇನ್ನೊಂದು ಫ್ಲೋರಿಗೆ ಹೋಗ್ತಾನೆ ಗೊತ್ತಿಲ್ಲ. ಬಿಟ್ಟೇಸ್ ಪ್ಲ್ಯಾನ್ ಇರೋದು ಬಂದು ಫಸ್ಟ್ ಫ್ಲೋರ್ವರೆಗೂ ಸದ್ಯಕ್ಕೆ ಪ್ಲ್ಯಾನ್ ಇದೆ. ಮುಂದಕ್ಕೆ ಬೇರೆ ಪ್ಲ್ಯಾನ್ ಚೇಂಜ್ ಆದರೆ ಅದನ್ನು ಶೇರ್ ಮಾಡ್ತೀನಿ. ಸೊ ಇದು ನಮ್ಮ ಸರ್ಪ್ರೈಸ್ ಆ್ಯಂಡ್ ನಮ್ಮ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಸೊ ನಾವು ಮನೆ ಕಟ್ತಾ ಇದ್ದೀವಿ. ಸೊ ನಿಮ್ಮೆಲ್ರಿಗೂ ಖುಷಿ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ಪ್ಲೀಸ್ ಎಲ್ಲರೂ ಬ್ಲೆಸ್ ಮಾಡಿ ಇನ್ನೂ ಜಾಸ್ತಿ ಕಟ್ಟಲಿ ಅಂತ. ಸೊ ಎಸ್, ಇದು ನಮ್ಮ ಖುಷಿ ವಿಚಾರ. ಆ್ಯಂಡ್ ಆಲ್ಸೋ ನನ್ನ ಸರ್ಪ್ರೈಸ್ ಹೇಗಿತ್ತು ಅಂತ ಕೂಡ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಸೊ ನಾನು, ನಮ್ಮಮ್ಮ, ನಂದಿನಿ ಮತ್ತು ನಮ್ಮ ಪಾಪು ಹೋಗಿದ್ರಿ. ನಾನು ಸುಮ್ಮನೆ ನಂದು ಒಂದು ವೀಡಿಯೋ ಕ್ಲಿಪ್ ಅಂತ ತೆಗಿಸ್ತಾ ಇದ್ದೆ. ಸೊ ಮನೆ ನೋಡಿ ಬಂದಾದಮೇಲೆ ನಾವು ಟೀ ಕುಡಿಯೋಕ್ಕೆ ಹೋಗಿದ್ರಿ. ಇದು ನನ್ನ ಫೇವ್ರೆಟ್ ಟೀ ಪಾಯಿಂಟ್ ಅಂತಲೇ ಹೇಳ್ಬೋದು. ನನಗಷ್ಟು ಟೀ ಇಷ್ಟ ಆಗೋಲ್ಲ, ಕಾಫಿ ಲವರ್ ನಾನು. ಬಟ್ ಇಲ್ಲಿ ಮಾಡೋ ಟೀ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೇ ಟೀ ಕುಡಿಯೋಕ್ಕೆ ಹೋಗಿದ್ರಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಆಲ್ಸೋ ನಾವು ಹೇಗೆ ಬೆಣ್ಣೆ ಮಾಡಿ ತುಪ್ಪ ಕಾಯಿಸಿದ್ರಿ ಅಂತ ಶೇರ್ ಮಾಡಿದ್ದೀನಲ್ಲ. ಸೊ ಅದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ. ಸೊ ಹಾಲಿನ ಕೆನೆ ಬರುತ್ತಲ್ಲ, ಅದು ಕೂಡಿಟ್ಕೊಂಡು ನಾವು ಮಾಡಿದ್ದು. ಸೊ ನೀವು ಆ ಪ್ರೊಸೀಜರ್ನ ಟ್ರೈ ಮಾಡಿ, ತುಪ್ಪ ಸಖತ್ತಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ರೆಸಿಪಿ ನೋಡಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಸೊ ನನ್ನ ವಾಯ್ಸ್ ಇನ್ನೂ ಸರಿಯಾಗಿಲ್ಲ. ಸೊ ಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ ಇನ್ನೊಂದು 2-3 ವ್ಲಾಗಲ್ಲಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್.